ದಯಮಾಡಿ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಆ ಲೈಟ್ ಸ್ವಲ್ಪ ನಮ್ಮ ಕಾರ್ಯಕರ್ತರ, ನಮ್ಮ ಪುಣ್ಯಾತ್ಮರ ಕಾರ್ಯಕರ್ತರ ಮಕ ನೋಡುವ ತಿರುಗಿಸ್ರಿ. ಏನಪ್ಪ ನಾನು ಕಾಣೋದಿಲ್ವಾ? ಶ್ರೀನಿವಾಸಪುರ ತಾಲೂಕಿನ ಎಲ್ಲ ನನ್ನ ಪಕ್ಷದ ಆತ್ಮೀಯ ಪ್ರಮುಖ ಮುಖಂಡರೇ, ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ಚಿಂತಾಮಣಿ ತಾಲೂಕು ಹಾಗೂ ಇವತ್ತು ಎರಡನೇ ಹಂತದ ಕಾರ್ಯಕರ್ತರ ಮುಖಂಡರ ಸಭೆಯಲ್ಲಿ ಶ್ರೀನಿವಾಸಪುರಕ್ಕೆ ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ಬಹುಶಃ ನಾನು ಇವತ್ತು ನನ್ನ ಕಣ್ಣಾರೆ ನೋಡಿರ್ತಕ್ಕಂಥ ದೃಶ್ಯ, ಯಾವುದೇ ವಿಧಾನಸಭಾ ಚುನಾವಣೆಗೆ ನಾವು ಬಂದಿರತಕ್ಕಂಥದ್ದಲ್ಲ. ಆದರೆ ನೀವು ಯಾವ ರೀತಿ ನಮ್ಮನ್ನು ಬರಮಾಡ್ಕೊಂಡಿದ್ದೀರಿ, ಇವತ್ತು ತಾಲೂಕಿನ ಉದ್ದಗಲಕ್ಕೂ ರೋಡ್ ಶೋ ಮೂಲಕ ಒಂದು ರೀತಿ ಚುನಾವಣೆ ರೀತಿ ಒಂದು ಹಬ್ಬದ ವಾತಾವರಣ ಇವತ್ತು ಶ್ರೀನಿವಾಸಪುರ ತಾಲೂಕಿನ ಜನತಾದಳ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಕ್ಷೇತ್ರದ ಶಾಸಕರು, ಅನುಭವಿಗಳು, ಹಿರಿಯಕರು ಈಗ ತಾನೇ ನಿಮ್ಮನ್ನ ಉದ್ದೇಶಿಸಿ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಹುಲಿ ಇವತ್ತು ವೇದಿಕೆ ಮೇಲೆ ಗರ್ಜನೆ ಮಾಡದಂತೆ ಕಾಣ್ತು. ಅವ್ರು ನನ್ನ ಜೊತೆ ಗಾಡಿಯಲ್ಲಿ ಕೂತಾಗೆ ಹೇಳಿದ್ರು, ಇಲ್ಲ ನಾನು ಇವತ್ತು ಕೆಲವೊಂದಷ್ಟು ಸ್ಪಷ್ಟ ಸಂದೇಶ ಕೊಡಬೇಕು ಅಂತಕ್ಕಂಥ ಇತ್ಯರ್ಥ ಮಾಡ್ಕೊಂಡೇ ಬಂದಿದ್ದೇನೆ, ಅದು ಕೊಟ್ಟೆ ತೀರ್ತೇನೆ ಅಂತಕ್ಕಂಥದ್ದು ಹೇಳ್ತಾ ಇದ್ರು. ಮತ್ತೊಬ್ಬರು ಚಿಂತಾಮಣಿ ತಾಲೂಕಿನ ಮಾಜಿ ಶಾಸಕರು, ಹಿರಿಯಕರು JK ಕೃಷ್ಣಾರೆಡ್ಡಿ ಸಾಹೇಬರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಕೋಲಾರಿನ CMR ಶ್ರೀನಾಥ್ ರವರು ಕೂಡ ಇದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ಕಳೆದ ಸಂಸತ್ ಚುನಾವಣೆಯಲ್ಲಿ ಅತ್ಯಂತ ಸರಳ ಸಜ್ಜನಿಕೆ, ಮೃದು ಸ್ವಭಾವದ ವ್ಯಕ್ತಿಯನ್ನ ಆರಿಸಿ ಇವತ್ತು ಕೋಲಾರ ಜಿಲ್ಲೆಯ ಸಂಸದರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಮಹಾಜನತೆಗೆ, ಕಾರ್ಯಕರ್ತ ಬಂಧುಗಳ ಶ್ರಮಕ್ಕೆ ಮತ್ತೊಮ್ಮೆ ಅವರ ಪರವಾಗಿ ನಾನೇ ನಿಮಗೆ ಅಭಿನಂದನೆಗಳನ್ನ ಕೋರ್ಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೊಬ್ಬರು ಕೋಲಾರಿನ ಹಾಲಿ ಜನತಾದಳ ಪಕ್ಷದ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಗೋವಿಂದರಾಜಣ್ಣ ಅವರು ಕೂಡ ಇದ್ದಾರೆ. ಇವತ್ತು ವೇದಿಕೆ ಮೇಲೆ ಬಹಳಷ್ಟು ಜನ ಜನತಾದಳ ಪಕ್ಷವನ್ನ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಳೆದ 30-40 ವರ್ಷದಿಂದ ಸುದೀರ್ಘ ಕಾಲ ಪಕ್ಷವನ್ನ ಕಟ್ತಕ್ಕಂಥದ್ದಷ್ಟೇ ಅಲ್ಲ, ಪಕ್ಷದ 7 ಬೀಳುಗಳಲ್ಲಿ ಪಕ್ಷ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಧೃತಿಗೆಡದಿರ ಸ್ಥಳೀಯ ಚುನಾವಣೆಗಳ ಬಗ್ಗೆ ಈಗ ತಾನೇ ತುಪ್ಪಲ್ಲಿ ನಾರಾಯಣ ಸ್ವಾಮಣ್ಣ ಅವರು ಮಾತನಾಡ್ತಾ ಇದ್ರು. ಅವ್ರು ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು, ಎಂದು ಕೂಡ ಸ್ಥಳೀಯ ಚುನಾವಣೆಗಳಲ್ಲಿ ಜನತಾದಳ ಪಕ್ಷ ಹಿಡಿತವನ್ನ ಕಳ್ಕೊಂಡಿರ್ತಕ್ಕಂಥ ಒಂದು ಉದಾಹರಣೆ ಇಲ್ಲ. ನಮ್ಮ ಕಾರ್ಯಕರ್ತರು ಸದೃಢವಾಗಿ ತಳಮಟ್ಟದಿಂದ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ, ಯಾವುದೇ ಸ್ಥಳೀಯ ಚುನಾವಣೆಗಳಿರಲಿ ಅದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಚುನಾವಣೆಯಲ್ಲಿ ಜಯವನ್ನ ಸಾಧಿಸಿರ್ತಕ್ಕಂಥ ಇತಿಹಾಸವನ್ನ ಇವತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ತೂಪಲ್ಲಿ ನಾರಾಯಣ ಸ್ವಾಮಣ್ಣ ಅವರು ನೆನೆಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ಪ್ರಾಸ್ತಾವಿಕ ನುಡಿಗಳಲ್ಲಿ ನಾವೆಲ್ಲರೂ ಕೂಡ ನೋಡಿದ್ವಣ. ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇಡೀ ರಾಜ್ಯ ವ್ಯಾಪ್ತಿ ಕಳೆದ ತಿಂಗಳು 16ನೇ ತಾರೀಕು ಏನು ಪ್ರಾರಂಭ ಆಯಿತು, ಪಕ್ಷದ ಸಂಘಟನೆಯ ದೃಷ್ಟಿಯಿಂದ
ಜೊತೆಯಲ್ಲಿ ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಲ್ಲಿ ಮೊದಲನೇ ಹಂತದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವೆಲ್ಲರೂ ಬಂದಿರತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಮುಖಂಡರನ್ನ ಇವತ್ತು ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಾವು ಮಾತನಾಡಿ ಹೋಗ್ತಕ್ಕಂಥ ಸಭೆ ಅಷ್ಟೇ ಅಲ್ಲ, ಇದು ಮುಂದಿನ ದಿನಗಳಲ್ಲಣ ಇನ್ನು 3 ವರ್ಷ ಇದೆ ನಮಗೆ ವಿಧಾನಸಭಾ ಚುನಾವಣೆ ಎದುರು ನೋಡ್ತಾ ಇದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ನಿಮ್ಮ ಚುನಾವಣೆ. ಅಂದರೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಘೋಷಣೆ ಆಗ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಅಂದರೆ ಕಾರ್ಯಕರ್ತರ ಚುನಾವಣೆ ನಾವೆಲ್ಲರೂ ಕೂಡ ಇವತ್ತು ಪಕ್ಷದ ವತಿಯಿಂದ ಎದುರು ನೋಡ್ತಾ ಇದ್ದೇವೆ. ತದನಂತರ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಈಗಾಗಲೇ ದಿನಾಂಕವನ್ನು ಘೋಷಣೆ ಮಾಡಿ ನಿಗದಿ ಮಾಡಿ ಅಂತಕ್ಕಂಥದ್ದು ಕೋರ್ಟ್ ಕಡೆಯಿಂದ ಈಗಾಗಲೇ ಆದೇಶ ಹೊರಡಿಸಿದ್ದಾರೆ. ಆದರೆ ಸರ್ಕಾರಕ್ಕೆ ಒಳಗಡೆ ಧೈರ್ಯ ಇಲ್ಲ. ಸರ್ಕಾರ ಈಗಾಗಲೇ ಒಳಗಡೆ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಘೋಷಣೆ ಆದ ಮರುದಿನ ಇವತ್ತು ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿದೆ ಅಂತಕ್ಕಂಥ ದುರ್ಬಿನ್ ಹಾಕಿ ಹುಡುಕ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತದೆ ಅಂತಕ್ಕಂಥ ಭಯದ ವಾತಾವರಣದಿಂದ ಇವತ್ತು ಕಾಂಗ್ರೆಸ್ನವರು ಚುನಾವಣೆ ನಡೆಸಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಕಳೆದ 2 ವರ್ಷದ ಕಾಂಗ್ರೆಸ್ನ ಈ ಸರ್ಕಾರದ ಅವಧಿಯಲ್ಲಿ ವೆಂಕಟಶಿವರೆಡ್ಡಿ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಇವತ್ತು ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಅನುದಾನ ತಡೆ ಹೊಡಿರ್ತಕ್ಕಂಥದ್ರ ಬಗ್ಗೆ ಇವತ್ತು ನಿಮಗೆ ಅವ್ರ ಕೈಯಲ್ಲಿ ಒಂದು ಹಾಳೆ ಇಟ್ಕೊಂಡದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಇದು ವೆಂಕಟಶಿವರೆಡ್ಡಿ ಅವರ ಪರಿಸ್ಥಿತಿ. ಆದರೆ ಇನ್ನು ಕಾಂಗ್ರೆಸ್ನವರ ಪರಿಸ್ಥಿತಿ ನೀವು ಕೇಳಬೇಕು. ಇಷ್ಟು ದಿನ ಪಾಪ ಹೆಂಗೋ ತಡ್ಕೊಂಡಿದ್ರು, ಎಲ್ಲೋ ಹಿಂದೆಗಡೆ ಕೂತ್ಕೊಂಡಾಗ ಮಾತಾಡ್ಕೊಳ್ಳೋರು. ಈಗೇನಾಗ್ಬಿಟ್ಟದೆ, ಜನ ಎಲ್ಲ ಕಡೆ ಓಟ್ ಹಾಕಿ ಗೆಲ್ಲಿಸಿ 2 ವರ್ಷ ಆಗದೆ. ಜನ ಓದಲ್ಲಿ ಬಂದಲ್ಲಿ ಅಲ್ಲಪ್ಪ 136 ಜನ ಶಾಸಕರನ್ನ ಕೊಟ್ಟಿದ್ದೀವಿ, ಇದಕ್ಕಿಂತ ದೊಡ್ಡ ಬಹುಮತದ ಸರ್ಕಾರ ಇನ್ನೇನು ಕೊಡ್ಲಿಕ್ಕಾಗ್ತದೆ ರಾಜ್ಯದ ಜನತೆ? ನಿಮ್ಮ ಯೋಗ್ಯತೆಗೆ 10 ರೂಪಾಯಿ ಪುಡಿಗಾಸ್ ತಗೊಂಡು ಬಂದು ಕ್ಷೇತ್ರದ ಅನುದಾನಕ್ಕೆ ಇವತ್ತು ನೀವು ಒಂದು ರಸ್ತೆ ಒಂದು ಚರಂಡಿ ಮಾಡಿಸ್ತಕ್ಕಂಥ ಒಂದು ಕೆಲಸ ಮಾಡಕ್ಕಾಗದೆ ಇರ್ತಕ್ಕಂಥವ್ರು ನೀವು ಕಾಂಗ್ರೆಸ್ನ ಶಾಸಕರ ಅಂತ ಜನ ತೂಚಿ ಅಂತ ಇವತ್ತು ಬೀದಿಲಿ ಹೋಗಿತಾವ್ರೆ. ವೆಂಕಟಶಿವರೆಡ್ಡಿ ಅವ್ರ ಪರಿಸ್ಥಿತಿ ಅಲ್ಲ ಇದು. ಮತ್ತೆ ನಾನು ಇನ್ನೊಂದು ಮಾತು ಹೇಳಬೇಕು. ಇತ್ತೀಚೆಗೆ ಒಂದು 2 ತಿಂಗಳು ಪೂರ್ವದಲ್ಲಿ ಹಿಂದೆ ಹೊಸದಾಗಿ ಗೆದ್ದಿರ್ತಕ್ಕಂಥ ಜನತಾದಳ ಪಕ್ಷದ ಶಾಸಕರಿಗೆ ಪಾಪ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಆಹ್ವಾನ ಕೊಟ್ಟು ಕರೀತಾರಂತೆ. ಬರ್ರಪ್ಪ, ನಿಮಗೆಲ್ಲ ಅನುದಾನ ಕೊಡ್ತೀನಿ, ನಿಮಗೆ ನೀರಾವರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಟ್ಗಳನ್ನ ಕೊಡ್ತೇನೆ ಬನ್ನಿ ಅಂತ ಕರೆದು ನನಗೆ ಫೋನ್ ಮಾಡಿದರು. ನನ್ನ ಯುವ ಸಮುದಾಯದ ಮಿತ್ರರು, ಮೊದಲನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು. ಉಪಮುಖ್ಯಮಂತ್ರಿಗಳು ಕರೀತಾವ್ರೆ, ನಮ್ಮ ತಾಲೂಕಿನ ನೀರಾವರಿ ವಿಚಾರವಾಗಿ ಅನುದಾನ ಕೊಡ್ತಾರಂತೆ, ಮಾತಾಡಕ್ಕೆ ಕರೀತಾವ್ರೆ, ಏನು ಮಾಡೋದು ಅಂದರು. ದಯಮಾಡಿ ಹೋಗಿ ಬನ್ನಿ, ಯಾರಪ್ಪನ ಮನೆ ದುಡ್ಡು, ಕರ್ನಾಟಕ ರಾಜ್ಯದ ಜನತೆಯ ತೆರಿಗೆಯ ದುಡ್ಡು, ಅವ್ರ ಜೇಬಿಂದ ಕೊಡ್ತಕ್ಕಂಥದ್ದು ಏನೆಲ್ಲ, ಹೋಗಿ ಬನ್ನಿ ಅಂತಂದೆ. ಹೋಗಿದ್ರು. ಪಾಪ ಕೂರ್ಸ್ಕೊಂಡವ್ರೆ, ಅಭಿವೃದ್ಧಿ ವಿಚಾರ ಬಿಟ್ಟು ಬೇರೆ ಎಲ್ಲ ರಾಜಕಾರಣ ಮಾತಾಡವ್ರೆ. ಪಾಪ ಇಷ್ಟು ದಿನ ಹೇಳೋರು 18 ಜನ ಶಾಸಕರಲ್ಲಿ 12 ಜನ ಶಾಸಕರನ್ನ ಖಾಲಿ ಮಾಡಿಸ್ಬಿಡ್ತೀವಿ ನಾವು, ಅವಾಗ ಜನತಾದಳ ಪಕ್ಷದ ಚಿಹ್ನೆನೂ ಕೂಡ ಕುಸ್ತೋಗುತ್ತೆ ಅಂತ ಪಾಪ ಭಾಳ ಜನ ಮಾತಾಡ್ತಾ ಇದ್ರು ಹಿಂದೆಗಡೆ. ಮಹಾನ್ ಭಾವರುಗಳು ಹೋದ್ರು, ನಮ್ಮವರು ಕುಂತ್ಕೊಂಡ್ರು. ಅಲ್ಲಿ ರಾಜಕಾರಣ ಹೆಂಗೈತಪ್ಪ ಕುಮಾರಣ್ಣನ ಆರೋಗ್ಯ? ನನಗೆಲ್ಲ ಗೊತ್ತು ಕಂಡು ಬಿಡ್ರೋ, ನೀವೇನು ಹೇಳಲ್ಲ. ಏನಪ್ಪ ಮುಂದೆ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ರಾಜ್ಯಾಧ್ಯಕ್ಷ ಆಯ್ತಾನಂತೆ? ಬರೀ ಅವ್ರಿಗೆ ನಮ್ಮ ಪಕ್ಷದ್ದೇ ಚಿಂತೆ. ಕರೆದ್ರು, ಕುಂಡ್ರಿಸ್ಕೊಂಡ್ರು, ಮಾತಾಡಿದ್ರು, ತಲೆ ಸವರಿದ್ರು. ಫೋಟೋಗ್ರಾಫರ್ನ ಕರೆಸಿದ್ರು, ಬಾಪ ಒಂದು 4 ಒಳ್ಳೆ ಬಿಗಿಯಾಗಿ ಫೋಟೋ ಇಡ್ಕ, ಇದು ಎಲ್ಲ ಕಡೆ ಆಚೆ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಬೇಕು, ಜನತಾದಳ ಪಕ್ಷದವ್ರು ನಮ್ಮ ಜೊತೆ ಬಂದ್ಬಿಡ್ತಾರೆ ಮುಂದೆ ಅಂತ ತೋರಿಸ್ಕೋಬೇಕಲ್ಲ. ಪಾಪ ಕೈಯಲ್ಲಿ ನಮ್ಮ ಶಾಸಕರಿಗೆ ಅರ್ಜಿ ಇಟ್ಕೊಂಡು ಒಂದು ಫೋಟೋ ಕೊಡಿಸ್ಬಿಟ್ರು.
ನಾನು ನಮ್ಮ ಶಾಸಕ ಮಿತ್ರರು ಕೇಳಿದೆ, ಅಲ್ಲ 2 ತಿಂಗಳಾಯ್ತಲ್ರಪ್ಪ ನೀವು, ಅದೆಂಥದೋ KR ಪೇಟೆಗೆ 80 ಕೋಟಿನೋ 90 ಕೋಟಿನೋ ಕೊಡ್ತೀನಿ ಅಂತ ಹೇಳಿದ್ರು, ಇನ್ನೆಲ್ಲೋ ನಮ್ಮ ಹುಣಸೂರು ಹರೀಶ್ ಅವ್ರಿಗೆ 150 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು, ಬತ್ತ ಅಂತ ಕೇಳಿದೆ. ಸರ್ ಎಲ್ಲಿ ಸರ್ ಬರ್ತದೆ, ಬಂತು ಫೈನಾನ್ಸ್ನಲ್ಲಿ ಕ್ಲಿಯರೇ ಆಗಲಿಲ್ಲ, ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ವಾಪಸ್ ಕಳಿಸವ್ರೆ ಅಂತಂದರು. ಅಲ್ಲ ರೇ ಉಪಮುಖ್ಯಮಂತ್ರಿಗಳೇ, ನಿಜವಾಗ್ಲೂ ನೀವು ನಮ್ಮ ಶಾಸಕರಿಗೆ ಅನುದಾನ ಕೊಡಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿದ್ದರೆ ದಯಮಾಡಿ ಮುಂದುವರಿಸಿ. ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ, ಏನು ಹೇಳವ್ರೆ ಕಾಂಗ್ರೆಸ್ನ BR ಪಾಟೀಲ್ರು, ಏನು ಹೇಳವ್ರೆ ಕಾಂಗ್ರೆಸ್ನ ಕಾಗೆ ಅವರು, ಏನು ಹೇಳವ್ರೆ ಕಾಂಗ್ರೆಸ್ನ ಮೊಳಕಾಲ್ಮೂರು ಶಾಸಕರು, ಬೀದಿಲ್ ಜನ ತೂಚಿ ಅಂತ ಉಗಿತಾವ್ರೆ. 2 ವರ್ಷದಲ್ಲಿ ಕೇವಲ 10 ಕೋಟಿ ಕೊಟ್ಟಿದ್ದೀರಿ, ಮೂಗಿಗೆ ತುಪ್ಪ ಸೌರ್ದಂಗೆ ಸೌರ್ ಕಳಿಸಿದ್ದೀರಿ. ನಾವು ಏನಂತ ಉತ್ತರ ಕೊಡೋಣ, ಏನಂತ ಮಖ ತೋರಿಸೋಣ ಜನಗಳಿಗೆ? ಜನ ಬೀದಿಲಿ ಉಗಿತಾವ್ರೆ ಅಂತ ಜನತಾದಳದವ್ರು ಹೇಳ್ತಾ ಇರೋದಲ್ಲ. ವೆಂಕಟೇಶ್ವರಣ್ಣ ಏನು ಸಿಗಲ್ಲ, ಜನರ ಪ್ರೀತಿ ನೀವು ಪ್ರತಿನಿತ್ಯ ಕ್ಷೇತ್ರದಲ್ಲಿದ್ದು ಉಳಿಸ್ಕ ಹೋಗ್ಬೇಕಷ್ಟೇ, ಬೇರೆ ಇನ್ನೇನು ಸಿಗಲ್ಲ ಕಾಂಗ್ರೆಸ್ನವರಿಂದ. ಇನ್ನೇನು ನೀವು ಅವರೇ ಆಸ್ತಿ. ನೋಡಿ ವೆಂಕಟೇಶ್ವರರೆಡ್ಡಿ ಅವರು ಬಹಳ ಮನನೊಂದು ಒಂದು ಮಾತನ್ನ ಹೇಳ್ತಾ ಇದ್ರು ಹಿರಿಯಕರು. ನನಗಿರ್ತಕ್ಕಂಥದ್ದು ಒಂದೇ ಸೈಟು 88 ಅಂದರೆ ನೋಡಿ ನೀವು ಹುಟ್ಟಿದ್ದು ದಿನಾಂಕ ಅಂತ ನೆನ್ಸ್ಕೊಂಡು ಹೇಳ್ತಾ ಇದ್ರು. ಅಣ್ಣ ನಮ್ಮ ಕಾರ್ಯಕರ್ತರು ನಿನ್ನ ಇಷ್ಟು ವರ್ಷ ಬೆಳೆಸಿ ಹರಿಸಿ ಸಾಕವ್ರೆ, ನೀನು ನಾಳೆ ಮನೆ ಕಟ್ಬೇಕ ಹೇಳೋ, ಪಾಪ ಚಂದ ಇಟ್ಟು ಮನೆ ಕಟ್ತಾರೆ ನಮ್ಮ ಕಾರ್ಯಕರ್ತರು, ಅಷ್ಟು ಸದೃಢವಾದವ್ರು ನಮ್ಮ ಕಾರ್ಯಕರ್ತರು. ನಮ್ಗೆ ಯಾಕಣ್ಣ ಮನೆ, ಅವ್ರ ಮನಸ್ಸಲ್ಲೇ ಅವ್ರ ಹೃದಯದಲ್ಲೇ ನಮ್ಗೊಂದು ಸ್ಥಾನ ಕೊಟ್ಟ ಮೇಲೆ ಇನ್ನು ಅದಕ್ಕಿಂತ ಯಾಕೆ ಬಾರಣ, ಎಲ್ಲ ಬರ್ತದೆ, ಭಗವಂತ ಕೊಡ್ತಾನೆ, ಜನ ಕೊಡ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಯಾರೋ 5 ಲಕ್ಷ ಗ್ರಾಂಟ್ ಕೊಡ್ತೀನಿ ಅಂತ ಘೋಷಣೆ ಮಾಡ್ತಾವ್ರ ಕಾರ್ಯಕರ್ತರು. ನೋಡಿ ಎಂತ ಚಿಂದಂತ ಕಾರ್ಯಕರ್ತರು ಇಟ್ಕೊಂಡಿದ್ದೀರಿ ನಿಮ್ಮ ತಾಲೂಕಲ್ಲಿ. ಶ್ರೀನಿವಾಸಪುರ ತಾಲೂಕಿನ ರೈತರು ಇವತ್ತು ಮಾವು ಬೆಳೆಗಾರರು ನೀವು ಎದುರಿಸ್ತಾ ಇರತಕ್ಕಂಥ ಈ ಒಂದು ಸಂಕಷ್ಟದ ದಿನಗಳು ಇವತ್ತು ನಮ್ಮ ಕಣ್ಣಾರೆ ತಾಲೂಕಿಗೆ ಬಂದಂತ ಸಂದರ್ಭದಲ್ಲಿ ಕಷ್ಟಪಟ್ಟು ಮಾವು ಬೆಳೆಗಾರರು ಹಗಲು ರಾತ್ರಿ ಸಾಲ ಸೋಲ ಮಾಡಿ ನೀವು ಬೆಳೆದಿರ್ತಕ್ಕಂಥ ಮಾವನ್ನ ಇವತ್ತು ಬೀದಿರಲ್ಲಿ ನೋಡ್ಕೊಂಬಂದೆ ನಾನು. ರಸ್ತೆನಲ್ಲಿ ಇವತ್ತು ಮಾವನ್ನ ಆಕ್ರೋಶ ಭರಿತವಾಗಿ ತಾವೆಲ್ಲರೂ ಚೆಲ್ಲಿದ್ದೀರಿ, ಅಸಹಾಯಕರಾಗಿದ್ದೀರಿ. ಇವತ್ತು ರಾಜ್ಯ ಸರ್ಕಾರ ಮಾವು ಬೆಳೆಗಾರರಿಗೆ ಕೊಡಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆಯನ್ನ ಇವತ್ತು ಸಂಪೂರ್ಣವಾಗಿ ಕೈಯನ್ನ ಬಿಟ್ಟಿರ್ತಕ್ಕಂಥದ್ದು. ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಲ್ಲ, ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆ ಸಚಿವರು. ಆದರೆ ಒಂದು ಸನ್ಮಾನ್ಯ ಕುಮಾರಣ್ಣ ಅವರು ರೈತರು ನಮ್ಮ ನಾಡಿನಲ್ಲಿ ಸಂಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ವಿಚಾರವನ್ನ ತಿಳಿದ ಮರುಕ್ಷಣ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ರವರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರಕ್ಕೆ ಸಕಾರಾತ್ಮಕವಾಗಿ ಕೇಂದ್ರದ ಸಚಿವರು ಸ್ಪಂದನೆಯನ್ನ ಕೊಡುವ ಮೂಲಕ ರೈತರಿಗೆ ರಾಜ್ಯ ಸರ್ಕಾರನು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ತಕ್ಕಂಥದ್ದಾಗಬೇಕು. ಜೊತೆಯಲ್ಲಿ ಕೇಂದ್ರ ಸರ್ಕಾರವು ಕೂಡ 2.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮಾವನ್ನ ಖರೀದಿ ಮಾಡ್ತೇವೆ ಅಂತಕ್ಕಂಥ ಸಕಾರಾತ್ಮಕವಾದಂತ ಒಂದು ಸ್ಪಂದನೆ ಅವರ ಒಂದು ಪತ್ರದ ಮೂಲಕ ನಾವು ನೋಡಿದ್ವು. ಇವತ್ತು ಕೂಡ ನನಗೆ ಹೇಳ್ತಾ ಇದ್ರು, ಇವತ್ತೇನು ಮಾವಿನ ಮಾರುಕಟ್ಟೆ ಬಳಿ ನಾವು ದಾಟ್ಕೊಂಡು ಬಂದ್ವು, ಇವತ್ತು ಇನ್ನೂ ಇದಕ್ಕಿಂತ 10 ಪಟ್ಟು ಜನ ಜಾಸ್ತಿ ಸೇರಬೇಕಾಗಿತ್ತು. ಆದರೆ ಬಹಳ ಜನ ಇವತ್ತು ಆ ಮಾರುಕಟ್ಟೆಗಳಲ್ಲಿ ಇವತ್ತು ಮಾವನ್ನ ನೀವೇನು ಬೆಳೆದಿದ್ದೀರಿ, ನಿಮ್ಮ ಜೀವನೋಪಯೋಗಕ್ಕಾಗಿ ಇವತ್ತು ಬದುಕನ್ನ ನೀವೇನು ಕಾಣ್ತಾ ಇದ್ದೀರಿ, ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಒತ್ತಡದಿಂದ ತುಂಬ ಜನ ಗ್ರಾಮಗಳಲ್ಲಿ ರೈತರು ಇವತ್ತು ಆ ಮಾರುಕಟ್ಟೆಗಳಲ್ಲೇ ಉಳಿದೋಗಿದಾರಣ. ಇಲ್ಲ ಅಂದಿದ್ರೆ ಇನ್ನೂ 10 ಪಟ್ಟು ದೊಡ್ಡ ಮಟ್ಟದಲ್ಲಿ ಜನವನ್ನ ನೀವು ನೋಡಬಹುದಾಗಿತ್ತು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಕಣ
ನೀವು ಈ ಪಕ್ಷ ಸ್ಥಾಪನೆ ಆಗಿದ್ದಿಂದನೂ ನೋಡ್ಕೊಂಡು ಬರ್ತಾ ಇದ್ದೀರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಬಹುಶಃ ಆಧುನಿಕ ಭಗೀರಥ ಅಂತಕ್ಕಂಥದ್ದನ್ನ ಈಗಾಗಲೇ ರಾಜ್ಯದ ಜನತೆ ಹಾಗೂ ದೇಶದ ಜನತೆ ಹೃದಯದಲ್ಲಿ ಒಂದು ಬಿರುದನ್ನ ಏನು ಕೊಟ್ಟಿದ್ದೀರಿ. ಅವ್ರಿಗೆ ಇರ್ತಕ್ಕಂಥ ನೀರಾವರಿ ವಿಚಾರವಾಗಿ ಆ ದೂರದೃಷ್ಟಿ, ಆ ದೂರ ಕಲ್ಪನೆಗಳು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಹೋಗ್ಲಿ, ಕಿತ್ತೂರು ಕರ್ನಾಟಕಕ್ಕೆ ಹೋಗ್ಲಿ, ಹಳೆ ಮೈಸೂರು ಪ್ರಾಂತ್ಯಕ್ಕೆ ಬರಲಿ, ಇವತ್ತು ಎಲ್ಲೆಡೆ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ಹಾರಂಗಿ ಜಲಾಶಯ ಇರ್ಬೋದು, ಈ ರೀತಿ ಅನೇಕ ಅಣೆಕಟ್ಟುಗಳನ್ನ ಕಟ್ಟಿರ್ತಕ್ಕಂಥದ್ದು, ಹಾರಂಗಿ, ಕಬಿನಿ, ಸಾಕಷ್ಟು ಜಲಾಶಯಗಳನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರ ಕಾಲ್ಗಡದಲ್ಲಿ ನಿರ್ಮಾಣವನ್ನ ಮಾಡಿದ್ರು. ಇತ್ತೀಚೆಗೆ ಮೇಕೆದಾಟು ವಿಚಾರವಾಗಿ ಬಹಳ ಚರ್ಚೆ ನಡೀತಾ ಇದೆ. ಮೇಕೆದಾಟು ಅಣೆಕಟ್ಟನ್ನ ಕಟ್ಟಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರಾಗಿರ್ಬೋದು, ಕುಮಾರಣ್ಣ ಅವರಾಗಿರ್ಬೋದು, ನಾವು ಇದನ್ನ ಕೈ ಜೋಡಿಸ್ಲಿಕ್ಕೆ ರೆಡಿ ಇದ್ದೇವೆ. ಯಾಕೆಂದ್ರೆ ಇವತ್ತು ಮೇಕೆದಾಟು ನಿರ್ಮಾಣ ಆದ್ರೆ ಇವತ್ತು ಆ ಭಾಗದ ರೈತರಿಗೆ ಎಲ್ಲರಿಗೂ ಕೂಡ ಇವತ್ತು ಕೃಷಿ ಮಾಡ್ತಕ್ಕಂಥದಕ್ಕೆ ಅನುಕೂಲ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದ್ರೆ ಮೇಕೆದಾಟು ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ತಮಿಳುನಾಡಿನ ಸರ್ಕಾರ ಅನುಮತಿಯನ್ನು ಕೊಡಬೇಕಾಗ್ತದೆ. ತಮಿಳುನಾಡಿನ ಸರ್ಕಾರದ ಜೊತೆಯಲ್ಲಿ ಇವತ್ತು INDA ಮೈತ್ರಿಕೂಟದಲ್ಲಿ ಇರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನ ಪಕ್ಷ. ಉಪಮುಖ್ಯಮಂತ್ರಿಗಳು ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ತೂರಾಡ್ಕೊಂಡು ಹೋದ್ರು. ಅದೆಂಥದ್ದು ಪಾದಯಾತ್ರೆ ಮಾಡಿದ್ರು. ಆದ್ರೆ ಈಗ ಹೇಳ್ತಾರೆ, ಕುಮಾರಣ್ಣ ಅವ್ರ ಮೇಲೆ ಆಪಾದನೆ ಹೊರಿಸ್ಲಿಕ್ಕೆ ಬಯಸ್ತಾರೆ. ನೋಡಿ, ಒಂದು ಮಾತನ್ನ ಹೇಳ್ತಾನೆ, ನಮ್ಮ ನಾಡಿನ ನೆಲ, ಜಲ, ಭಾಷೆ ಯಾವುದೇ ವಿಚಾರ ಇರ್ಬೋದು, ನಾವು ರಾಜಕಾರಣ ಮಾಡ್ತಕ್ಕಂಥದ್ದು ಬೇಡ. ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಹೇಳಿ ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಅನುಮತಿಯನ್ನು ಕೊಡಿಸಿ. ಮರುಕ್ಷಣನೇ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಜೊತೆ ಕೂತು ಚರ್ಚೆ ಮಾಡಿ ಅದನ್ನ ಕಟ್ಟಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೇವೆ. ಇವತ್ತು ನಮಗೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಬಂದ್ರೆ KC ವ್ಯಾಲಿ ಮತ್ತೆ HN ವ್ಯಾಲಿ ಈ ಭಾಗದಿಂದ ಇವತ್ತು ರೈತರು ಏನು ಕೃಷಿಯನ್ನ ಬೆಳೀತಾ ಇದ್ದೀರಿ. ಆದರೆ ಯಾವ ನಿಮಗೆ ನೀರು ಇವತ್ತು ಬೆಂಗಳೂರು ನಗರದ ಕೊಳಚೆ ನೀರು ಬಂದು KC ಮತ್ತೆ HN ವ್ಯಾಲಿನಲ್ಲಿ ಇವತ್ತು ನಿಮ್ಮ ಕೃಷಿಯ ಜಮೀನುಗಳಿಗೆ ಹರಿತಾ ಇದೆ. ಅದರಿಂದ ಇವತ್ತು ಯಾವ ರೀತಿ ತರಕಾರಿ ಇರ್ಬೋದು, ಹಣ್ಣಿರ್ಬೋದು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದಲ್ಲಿ ಆ ಗುಣಮಟ್ಟವನ್ನು ಕಳ್ಕೊಂಡು ಇವತ್ತು ಎಕ್ಸ್ಪೋರ್ಟ್ ಕ್ವಾಲಿಟಿನ ಬೆಳೀತಕ್ಕಂಥ ನಮ್ಮ ಜಿಲ್ಲೆಯ ರೈತರಿಗೆ ಇವತ್ತು ಯಾವುದೇ ರೀತಿ ಸರ್ಕಾರಗಳು ನಿಮಗೆ ಸಹಕಾರವನ್ನು ಕೊಡ್ತಾ ಇಲ್ಲ. ಅಂತಿಮವಾಗಿ ಏನಾಗ್ತಾ ಇದೆ, ಇವತ್ತು ಬೆಂಗಳೂರು ಮಾರುಕಟ್ಟೆ ಮತ್ತೊಂದು ಮಾರುಕಟ್ಟೆಗೆ ಹೋದಂಥ ಸಂದರ್ಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಇಲ್ಲಪ್ಪ, ಈ ತರಕಾರಿನೋ ಹಣ್ಣನ್ನು ನಾವು ತಗೊಂಡು ನಾವು ಸೇವಿಸಿದ್ರೆ ನಮಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತಕ್ಕಂಥದ್ದು ಆಗ್ಬೋದು. ಮುಂದಿನ ದಿನಗಳಲ್ಲಿ ಕ್ಯಾನ್ಸರು, ಕಿಡ್ನಿ ಪೇಷಂಟ್ಸು, ಲಿವರ್ ಕಾಯಿಲೆಗೆ ಒಳಗಾಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೇವೆ. ಇದನ್ನೆಲ್ಲ ತಡೆಗಟ್ಟಬೇಕಾಗ್ತದೆ. ಎತ್ತಿನೊಳೆ ಪ್ರಾಜೆಕ್ಟ್ ಅಂತ ಹೇಳಿದ್ರು. ಎತ್ತಿನೊಳೆ 11 ವರ್ಷದಿಂದ ಬತ್ತನೇ ಇದೆ ನೀರು. ಎತ್ತಿನೊಳೆ ಎಲ್ಲಿಗೆ ಮಾಡಿದ್ದು? ಕೋಲಾರ ಚಿಕ್ಕಬಳ್ಳಾಪುರ ಟೈಲೆಂಡ್ ಕ್ಷೇತ್ರಗಳಿಗೆ, ಟೈಲೆಂಡ್ ಜಿಲ್ಲೆಗೆ ಮಾಡಿರ್ತಕ್ಕಂಥ ಟೈಲೆಂಡ್ ಭಾಗಕ್ಕೆ ಇವತ್ತು ಎಲ್ಲಿವರೆಗೂ ಹೋಗಿದೆ ಎತ್ತಿನೊಳೆ? 12,000 ಕೋಟಿ ಎತ್ತಿನೊಳೆಗೆ ಆ ಪ್ರಾಜೆಕ್ಟ್ಗೆ ಪ್ರಾಸ್ತಾವಿಕವಾಗಿ ದುಡ್ಡು ಇಟ್ಟಿದ್ರು ಪ್ರಾರಂಭದ ಹಂತದಲ್ಲಿ. ಈಗ ಎಲ್ಲಿಗೆ ಬಂದು ನಿಂತಿದೆ ಎತ್ತಿನೊಳೆ? ಸಕಲೇಶ್ಪುರದಿಂದ ಕೆಳಗಡೆ ಇನ್ನೂ ಬಂದೇ ಇಲ್ಲ ಎತ್ತಿನೊಳೆ. ಇನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಇನ್ಯಾವ ಕಾಲಕ್ಕೆ ಬರ್ತದೆ? ಅದ್ರಿಗೆ ಎಸ್ಟಿಮೇಷನ್ ಎಷ್ಟು ಮಾಡ್ಕೊಂಡಿದ್ದೀರಿ? 12,000 ಕೋಟಿಯಿಂದ 30,000 ರಿಂದ 40,000 ಕೋಟಿ ಇವತ್ತು ಎಸ್ಟಿಮೇಷನ್ ಮಾಡ್ಕೊಂಡು ಬರೀ ದುಡ್ಡು ಹೊಡಿತಕ್ಕಂಥ ಕೆಲಸ ಮಾಡ್ಕೊಂಡು ಕೂತವ್ರೆ ಸರ್ಕಾರದವರು. ಇವತ್ತೇನಾದ್ರೂ ರೈತರು ಉಳಿಬೇಕು ಅಂತಕ್ಕಂಥದ್ದಾದ್ರೆ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಅವ್ರು ತಗೊಂಡಂತ ತೀರ್ಮಾನಗಳನ್ನ ನೀವು ನೋಡಿದಿರಣ್ಣ. ಇವತ್ತಿಗೂ ಕೂಡ ಹೃದಯದಲ್ಲಿ ರೈತರಿಗೂ ಸನ್ಮಾನ್ಯ ಕುಮಾರಣ್ಣ ಅವರ ಆ ಸಾಲ ಮನ್ನಾದ ಬಗ್ಗೆ ಹೃದಯದಲ್ಲಿ ಇಟ್ಕೊಂಡಿದ್ದೀರಿ. ಇದೇ 2013 ಹಾಗೂ 2018 ಮಧ್ಯೆ ಇಂದಿನ ಮುಖ್ಯಮಂತ್ರಿಗಳೇ, ಇಂದಿನ ಕಾಂಗ್ರೆಸ್ ಸರ್ಕಾರವೇ ಅವತ್ತು ಆಡಳಿತದಲ್ಲಿತ್ತು. ಬಂತು ಅವತ್ತು ಸಾಕಷ್ಟು ಬರಗಾಲ ಬಂತು. ಬಹಳ ಜನ ರೈತಾಪಿ ವರ್ಗ ನೀವು ಬೆಳೆದಂತ ಬೆಳೆ ಮತ್ತೆ ನಿಮಗೆ ಬೆಂಬಲ ಬೆಲೆ ಸಿಕ್ಕಲಿಲ್ಲ. ನಿಮ್ಗೇನು ಸಿಕ್ಕಬೇಕಾಗಿತ್ತು ಗೌರವದಿಂದ ನೀವು ವಂಚಿತರಾದ್ರಿ.
ಧೃತಿಗೆಟ್ರಿ, ನಿಮ್ಮ ಮನಸ್ಸಿನ ಮೇಲೆ ಆದಂತ ಪರಿಣಾಮಗಳು, ಸಾಲ ಸೋಲ ತಗೊಂಡಿದ್ರಿ, ಆ ಸಾಲದ ಹೊರೆಗೆ ಸಾಲವನ್ನ ತೀರ್ಸಕ್ಕಾಗ್ದಿರಾ ಕೊನೆಗೆ ಆತ್ಮಹತ್ಯೆಗೆ ಶರಣಾದ್ರು. ಅವತ್ತು ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಿರಲಿಲ್ಲ, ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದರು. ಸನ್ಮಾನ್ಯ ಕುಮಾರಣ್ಣವರು ಬಹಳ ಜನ ಹೇಳ್ತಾರೆ ಇದು ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ. ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಹಳೆ ಮೈಸೂರು ಪ್ರಾಂತ್ಯ, ಕಲ್ಯಾಣ ಕರ್ನಾಟಕದ ಪ್ರಾಂತ್ಯದ ರೈತರು ಅಂತಕ್ಕಂಥ ತಾರತಮ್ಯ ಮಾಡಲಿಲ್ಲ. ನಾನು ಮೊನ್ನೆ ರಾಯಚೂರಿಗೆ ಹೋಗಿದ್ದೆ. ರಾಯಚೂರಿನಲ್ಲಿ ನಮ್ಮ ಜಿಲ್ಲೆಯ ಮಾಜಿ ಶಾಸಕರು, ಹಾಲಿ ಶಾಸಕರು ನೆನ್ಸ್ಕೊಳ್ತಾ ಇದ್ರು. ರಾಯಚೂರಿನಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಬಂದು ರೈತಾಪಿ ವರ್ಗನ ಭೇಟಿ ಮಾಡ್ತಕ್ಕಂಥದ್ದು ಮಾಡಿ ಅವ್ರಿಗೆ ನೆರವನ್ನ ಕೊಟ್ಟು ಅವರ ಮುಂದೆ ನಿಂತು ಒಂದು ದೃಢವಾದಂಥ ಸಂಕಲ್ಪವನ್ನ ತೊಡ್ತಾರೆ. ಸಂಪೂರ್ಣವಾಗಿ ಮುಂದೆ 2018ರಲ್ಲಿ ರಾಜ್ಯದ ಜನತೆ ನನಗೆ ಸಂಪೂರ್ಣ ಬಹುಮತ ಕೊಟ್ಟಂತ ಸಂದರ್ಭದಲ್ಲಿ ಒಮ್ಮೆ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಒಂದು ಶಪಥವನ್ನ ತಗೊಳ್ತಾರೆ. ಆದ್ರೆ ನಮಗೆ ಬಂದಂತದ್ದು ಕೇವಲ 37 ಸ್ಥಾನ. ಆ 37 ಸ್ಥಾನವನ್ನ ಪಡೆದಿದ್ರು ಕೂಡ ಸನ್ಮಾನ್ಯ ಕುಮಾರಣ್ಣವರು ಕೊಟ್ಟಂತ ರೈತಾಪಿ ವರ್ಗಕ್ಕೆ ಮಾತನ್ನ ಉಳಿಸ್ಕೊಂಡಿದ್ದಾರೆ. 25,000 ಕೋಟಿ, 25,000 ಕೋಟಿ 5 ವರ್ಷದಲ್ಲ, ಕೇವಲ 14 ತಿಂಗಳ ವ್ಯಾಪ್ತಿ ಒಳಗಡೆ 25,000 ಕೋಟಿ ಹಣವನ್ನು ಹೊಂದಿಸಿದ್ರು ಸನ್ಮಾನ್ಯ ಕುಮಾರಣ್ಣವರು. ಹೌದಪ್ಪ, ನಾನು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿಬಿಟ್ಟಿದ್ದೀನಿ, ಸರ್ಕಾರದ ಖಜಾನಲ್ಲಿ ದುಡ್ಡಿಲ್ಲ, ನನಗೆ ಅನುದಾನ ಬಿಡುಗಡೆ ಮಾಡೋದಕ್ಕೆ ಬಿಡುಗಾಸಿಲ್ಲ ಅಂತಕ್ಕಂಥದ್ದು ಕುಮಾರಣ್ಣ ಅವರು ಹೇಳಲಿಲ್ಲ. ಅಭಿವೃದ್ಧಿನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಅವರ ಆಡಳಿತದಲ್ಲಿ ಅಷ್ಟೇ ವೇಗದಲ್ಲಿ ಸಾಗ್ತಾ ಇತ್ತು. ಆದ್ರೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಏನ್ ಹೇಳ್ತಾವ್ರೆ, ಇವತ್ತು ಬೆಳಗ್ಗೆ ಮತ್ತೆ ಕಾಂಗ್ರೆಸ್ನ ಕೆಲವೊಂದಷ್ಟು ನಾಯಕರುಗಳು ಸ್ಟೇಟ್ಮೆಂಟ್ ಕೊಟ್ಟವ್ರೆ. 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ರು ಚುನಾವಣೆ ಪೂರ್ವದಲ್ಲಿ. ನೀವ್ ಹೇಳಿದ್ದು ಜನ ಕೇಳಲಿಲ್ಲ. ಜನ ಸ್ವಾಭಿಮಾನಿಗಳಿಗೆ ಸ್ವಾವಲಂಬಿತರಾಗಿ ಬದುಕ್ತಕ್ಕಂಥದಕ್ಕೆ ಕಾರ್ಯಕ್ರಮಗಳು ಕೊಡಿ. ನೀವ್ ಹೇಳಿದ್ದು, ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಮಾತು ಕೊಟ್ಟಿದ್ದು ಜನ ಕೇಳಲಿಲ್ಲ. 5 ಗ್ಯಾರಂಟಿ ಕೊಡ್ತೀವಿ ಅಂದ್ರಿ, ತಿಂಗಳ ಕೊಡ್ತೀವಿ ಅಂದ್ರಿ. ಕೊನೆಗೆ ಈಗ 3 ತಿಂಗಳು, 6 ತಿಂಗಳು, 8 ತಿಂಗಳು ಗ್ಯಾರಂಟಿ ಬಂತ, ನಮ್ಮ ಖಾತೆಗೆ ದುಡ್ಡು ಬತ್ತ ಅಂತ ದಿನ ಚೆಕ್ ಮಾಡ್ಕೋಬೇಕು ನೀವು. 1 ರೂಪಾಯಿ ದುಡ್ಡು ಬರ್ತಾ ಇಲ್ಲ. ಇವತ್ತು ಬೆಳಗ್ಗೆ ಒಂದಷ್ಟು ಕಾಂಗ್ರೆಸ್ನ ನಾಯಕರುಗಳು ಅದಕ್ಕೆ ಸಮರ್ಥನೆಯನ್ನು ಕೊಟ್ಕೊಂಡಿದ್ದಾರೆ. ಬರ್ತದೆ 3 ತಿಂಗಳಿಗೋ 4 ತಿಂಗಳಿಗೋ ಕೊಡ್ತೀವಿ, ಕೊಡಲ್ಲ ಅಂತ ಹೇಳಿದ್ವಾ ಅಂತಾರೆ. ಹೌದಪ್ಪ, ನಿಮ್ ಗ್ಯಾರಂಟಿಗಳು ತಲೆಗೆ ಯಾವಾಗ ಬರ್ತದ ಗೊತ್ತಾ? ಚುನಾವಣೆ ಅನೌನ್ಸ್ ಆಗಬೇಕು. MP ಚುನಾವಣೆ ಬಂತು, 4 ತಿಂಗಳದ್ದು ಇಟ್ಕೊಂಡು ಹೊಡೆದ್ರು. ಉಪಚುನಾವಣೆ ಬಂತು, 4 ತಿಂಗಳದ್ದು ಇಟ್ಕೊಂಡು ಜಡಿದ್ರು. ಮತ್ತೆ ZPTP ಚುನಾವಣೆ ಬರ್ತದೆ. ಅಷ್ಟೊತ್ತಿಗೆ ತಯಾರಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಿ. ಯಾಕೆ ಹೇಳಿ? ಜನಗಳ ಕೈಲಿ ಓಟ್ ಹೊತ್ತಿಸ್ಕೋಬೇಕಲ್ಲ. ಎಂಥ ವಿಪರ್ಯಾಸ, ದುರಾದೃಷ್ಟ ಅಂದ್ರೆ ಇವತ್ತಿನ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದ್ಸಲಿ ಜನ ಓಟ್ ಹೊತ್ತುಬಿಟ್ರೆ 5 ವರ್ಷ ಪುಣ್ಯಾತ್ಮರನ್ನ ಬದಲಾವಣೆ ಮಾಡೋಕ್ಕಾಗಲ್ವಲ್ಲ ನೀವು. ಅವ್ರು ಹೇಳಿದ್ದೇ ಆಟ, ಆಡಿದ್ದೇ ಆಟ. ಲೂಟಿ ಹೊಡಿಬೋದು, ಭ್ರಷ್ಟಾಚಾರಕ್ಕೆ ಭ್ರಷ್ಟಾಚಾರ, ಏನು ಮಾಡಿದ್ರು ಸರ್ಕಾರ ಇಳಿಸಕ್ಕಾಗಲ್ವಲ್ಲ. ಬಹುಶಃ ವೆಂಕಟಶಿವರೆಡ್ಡಿ ಅವರು ಹೇಳಿದಂತೆ ಇಂಥ ಒಂದು ಕೆಟ್ಟ ಸರ್ಕಾರ ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಕಪ್ಚುಕ್ಕೆ ರೀತಿ ಉಳಿದೋಗ್ತಕ್ಕಂಥ ಕೆಟ್ಟ ಕಾಂಗ್ರೆಸ್ನ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನ 3 ವರ್ಷದ ಕಾಲಘಟ್ಟದಲ್ಲಿ ನಾವು ಇನ್ನೂ ನೋಡಬೇಕಲ್ಲ ಇಂಥ ಕೆಟ್ಟ ಸರ್ಕಾರನ, ಕೆಟ್ಟ ಆಡಳಿತವನ್ನ ಅಂತಕ್ಕಂಥದ್ದು. ಇವತ್ತು ಜನ ಬಹಳ ಆಕ್ರೋಶ ಭರಿತವಾಗಿ ಮಾತನಾಡ್ತಾ ಇದ್ದಾರೆ. ಇವತ್ತು ಎಲ್ಲೇ ಹೋದ್ರೂ ನಾವು ರಾಜ್ಯ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಉದ್ದಗಲಕ್ಕೂ ಜನ ಒಂದೇ ಚರ್ಚೆ ಮಾಡ್ತಾರೆ. ಕುಮಾರಣ್ಣ ಅವರು 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಆ 20 ತಿಂಗಳಲ್ಲಿ ಅವರು ಕೊಟ್ಟಂತ ಕಾರ್ಯಕ್ರಮಗಳು, ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ, ರಾಜ್ಯದ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಜನ ಸನ್ಮಾನ್ಯ ಕುಮಾರಣ್ಣ ಅವರು ಇಲ್ಲಿ ಗ್ರಾಮ ವಾಸ್ತವ್ಯನ ಮಾಡಿದ್ರು. ನಮ್ಮ ಗ್ರಾಮ ಬಹಳ ಹಿಂದುಳಿದಿತ್ತು. ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಗ್ರಾಮಕ್ಕೆ ಪಾದಾರ್ಪಣೆ ಮಾಡಿದಾಗಿಂದ ನಮ್ಮ ಗ್ರಾಮ ಒಂದು ಸುವರ್ಣ ಗ್ರಾಮವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದನ್ನ ಸ್ಮರಿಸ್ಕೊಳ್ತಾರೆ. ಇನ್ನು ಜನತಾ ದರ್ಶನ ಅಂತಕ್ಕಂಥ ಒಂದು ಕಾರ್ಯಕ್ರಮ ಕೊಟ್ಟರು. ಒಬ್ಬ ರಾಜ್ಯದ ಮುಖ್ಯಮಂತ್ರಿ
ಎಷ್ಟು ಸರಳ ಸಜ್ಜನಿಕೆ ಮತ್ತೆ ಸಾಮಾನ್ಯ ಜನರಿಗೆ ಬಹಳ ಹತ್ತಿರವಾಗಿ ಸಿಗ್ತಕ್ಕಂಥ ಒಂದು ಮುಖ್ಯಮಂತ್ರಿ ಆಗಿದ್ರು. ತಿಂಡಿ ತಿನ್ನೋದಿರಲಿ, ಊಟ ಮಾಡೋದಿರಲಿ, ನಾವು ಅವಾಗೆಲ್ಲ ಕಾಲೇಜ್ನಲ್ಲಿ ಹುಡುಗರು ಓದ್ತಾ ಇದ್ವು 2006-7ನಲ್ಲಿ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ಮರೆತು ನಮ್ಮ ಜನ ಕಷ್ಟದಲ್ಲಿದ್ದಾರೆ, ನಮ್ಮ ಜನ ಕೊಡ್ತಕ್ಕಂಥ ಅರ್ಜಿಯನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಬೆಳಗ್ಗಿಂದ ರಾತ್ರಿವರೆಗೂ ನಿಂತು ಒಂದು ಗ್ಲಾಸ್, ಒಂದು ತೊಟ್ಟು ನೀರು ಕುಡಿದಿರಾ ಸನ್ಮಾನ್ಯ ಕುಮಾರಣ್ಣ ಅವರು ಜನತಾ ದರ್ಶನ ಅಂತಕ್ಕಂಥ ಕಾರ್ಯಕ್ರಮ ನಡೆಸಿದ್ರು. ಏನ ಕಾರ್ಯಕ್ರಮ, ಏನು ಕಾಟಾಚಾರದ ಕಾರ್ಯಕ್ರಮ ಅಲ್ಲ. ಅರ್ಜಿಯನ್ನ ಕೊಡ್ತಕ್ಕಂಥ ಜನ ತತ್ಕ್ಷಣ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಅಧಿಕಾರಿಗಳನ್ನ ಸ್ಥಳದಲ್ಲೇ ನಿಂತು ಅವರ ಸಮಸ್ಯೆ ಏನಿದೆ ಅಂತಕ್ಕಂಥ ಪರಿಶೀಲನೆಯನ್ನ ಮಾಡಿ ಅಲ್ಲಿಂದ ಅಲ್ಲಿಗೆ ಪರಿಹಾರ ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳಾಗಿದ್ರು ಸನ್ಮಾನ್ಯ ಕುಮಾರಣ್ಣ ಅವರು. ಇನ್ನ ನಮ್ಮ ನಾಡಿನ ಹೆಣ್ಮಕ್ಳು ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾರೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ, 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಕೊಡ್ರಪ್ಪ, ಯಾರು ಬೇಡ ಅಂದವರು. ಸನ್ಮಾನ್ಯ ಕುಮಾರಣ್ಣ ಅವರು ಅವ್ರ ಕಾರ್ಯಕ್ರಮ ಸಾರಾಯಿ ಮತ್ತೆ ಲಾಟ್ರಿ ಇವೆರಡನ್ನು ನಿಷೇಧ ಮಾಡಿದ್ರು. ಯಾತಕ್ಕೋಸ್ಕರ ಇವೆರಡನ್ನು ನಿಷೇಧ ಮಾಡಿದ್ರು? ನಾಡಿನ ಹೆಣ್ಮಕ್ಳು ಹಳ್ಳಿಗಳಲ್ಲಿ ಎಷ್ಟೋ ಜನ ಇವತ್ತು ನಾವು ಬರ್ತಾ ಚಿಂತಾಮಣಿನಲ್ಲಿ ನೋಡಿದ್ವು. ಇವತ್ತು ಹೊಲ ಗದ್ದೆಗಳಲ್ಲಿ ಕೂಲಿ ಕಾರ್ಮಿಕರು 300 ರೂಪಾಯಿಗೆ 200 ರೂಪಾಯಿ ಕೂಲಿಗೆ ಇವತ್ತು ನಿಂತಿರ್ತಕ್ಕಂಥ ಹೆಣ್ಮಕ್ಳು ಪರಿಸ್ಥಿತಿ ನೋಡಿದ್ವು. ಆ ಹೆಣ್ಮಕ್ಳು ಪರಿಸ್ಥಿತಿ ಯಾವ ರೀತಿ ಅಂದ್ರೆ 200 ರೂಪಾಯೋ 300 ರೂಪಾಯೋ ದುಡಿಮೆ ಮಾಡ್ಕೊಂಡು ಆ ದಿನಗೂಲಿ ತಗೊಂಡು ಬಂದು ಪಾಪ ಅದರಿಂದ ಅವರು ಜೀವನವನ್ನು ಸಾಗಿಸ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದು ದೊಡ್ಡ ಸಂಖ್ಯೆಯಲ್ಲಿ ನಾವು ನೋಡ್ಬೋದು ನಮ್ಮ ದೇಶದಲ್ಲಿ. ಅಂಥವರು ಸಾರಾಯಿ ಮತ್ತೆ ಲಾಟ್ರಿ ಇವೆರಡೂ ಚಟಕಗಳಿಗೆ ಅವರ ಮನೆಯವರು ಬಲಿ ಆಗ್ತಕ್ಕಂಥ ವಾತಾವರಣ ಬಂತು. ಅವ್ರು ದುಡ್ದಂಥ ದುಡ್ಡನ್ನ ಸೀದಾ ಮನೆಗೆ ಎತ್ಕೊಂಡು ಹೋಗಿ ಕುಟುಂಬವನ್ನು ನಿರ್ವಹಣೆ ಮಾಡೋದಕ್ಕೋಸ್ಕರ ಅದನ್ನ ಹಿಡ್ದಿರ ಸಾರಾಯಿ ಮತ್ತೆ ಲಾಟ್ರಿಗೆ ಬಲಿ ಆಗ್ತಾ ಇದ್ರು. ಅವತ್ತು ಪಾಪ ಕುಮಾರಣ್ಣನ ಬಳಿ ಬಹಳ ಜನ ಬಂದ್ರು. ಸಾರಾಯಿ ಮತ್ತೆ ಲಾಟ್ರಿ ಏನು ದೊಡ್ಡ ದೊಡ್ಡ ದಂಧೆಗಳನ್ನ ನಡೆಸ್ತಾರೆ, ಆ ದಂಧೆ ನಡೆಸ್ತಕ್ಕಂಥ ಮಾಲೀಕರು ಬಂದು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಹೇಳಿದ್ರು, ನಾವೇನಾದ್ರು ನಿಮ್ಗೆ ಕೊಡ್ತೇವೆ, ಯಾತಕ್ಕೋಸ್ಕರ ಇದನ್ನ ತಡೆ ಹೊಡ್ತೀರಿ, ತಗೊಳ್ಳಿ ಏನಾದ್ರು ಅಂದ್ರು. ನಥಿಂಗ್ ಡೂಯಿಂಗ್, ಗೆಟ್ ಔಟ್ ಅಂದ್ರು ಕುಮಾರಣ್ಣ. ನಮ್ಮ ನಾಡಿನ ಹೆಣ್ಣುಮಕ್ಕಳು ಬದುಕಬೇಕು, ಮನೆಯಲ್ಲಿ ದೀಪ ಉರಿಬೇಕು, ಯಾವ ಕಾರಣಕ್ಕೂ ಕೂಡ ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ನೋವಾಗಬಾರ್ದು, ಗೆಟ್ ಔಟ್ ಅಂತ ಹೇಳಿದ್ರು. ಈ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಬದುಕು ಬಂದಿರತಕ್ಕಂಥದ್ದು. ಇವತ್ತು ಜನ ಎಲ್ಲೋದ್ರೂ ಕೂಡ ಇಲ್ಲಪ್ಪ ಮತ್ತೆ ಕುಮಾರಣ್ಣನ ಮುಖ್ಯಮಂತ್ರಿಯಾಗಿ ನೋಡಬೇಕು. ಕುಮಾರಣ್ಣ ಅಂತಕ್ಕಂಥ ನಾಯಕ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5 ವರ್ಷಗಳ ಕಾಲ ಸುದೀರ್ಘವಾಗಿ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತ್ರೆ ನಮ್ಮ ಜನ, ನಮ್ಮ ರೈತರು, ಧ್ವನಿ ಇಲ್ಲದೆ ಇರ್ತಕ್ಕಂಥ ಜನರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ನಾಯಕ ಸನ್ಮಾನ್ಯ ಕುಮಾರಣ್ಣ ಅವರು ಅಂತಕ್ಕಂಥದ್ದು ಇವತ್ತು ರಾಜ್ಯದ ಉದ್ದಗಲಕ್ಕೂ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಣ್ಣ ಇವತ್ತು ನಾನಿಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಯಾವುದೇ ಜನತಾದಳ ಪಕ್ಷದಲ್ಲಿ ಸ್ಥಾನಮಾನದ ಅಪೇಕ್ಷೆಗೋಸ್ಕರ ನಾನು ಬಂದಿಲ್ಲ. ನನಗೆ ನಿಮ್ಮೆಲ್ಲರ ಹೃದಯದಲ್ಲಿ ಒಂದು ಸ್ಥಾನ ಬೇಕು. ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೀರಿ, ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ. ಯಾವ ರೀತಿ ಸನ್ಮಾನ್ಯ ದೇವೇಗೌಡರನ್ನ, ಕುಮಾರಣ್ಣನ ಇವತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಈ ಪಕ್ಷವನ್ನ ಬೆಳೆಸಿ ಆರಿಸಿ ಇಲ್ಲಿವರೆಗೂ ತಂದು ಇಳಿಸಿದ್ದೀರಿ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇದ್ದಾನೆ ಅಂದ್ರೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತು ಮನಸ್ಪೂರ್ವಕವಾಗಿ ನೀವೆಲ್ಲರೂ ನನಗೆ ಸ್ವಾಗತವನ್ನ ಕೋರ್ತಾ ಇದ್ದೀರಿ. ಇವೆಲ್ಲವನ್ನ ನೋಡಿದಾಗ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದು ಒಂದೇ, ಇವತ್ತು ತಾವುಗಳು ಇಷ್ಟು ನಮಗೆ ಪ್ರೀತಿ ವಾತ್ಸಲ್ಯದಿಂದ ಏನು ಕಾಣ್ತಾ ಇದ್ದೀರಿ, ಇವತ್ತು ನನ್ನ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ. ನನ್ನ ಮುಂದೆ ಇರ್ತಕ್ಕಂಥದ್ದು ಒಂದೇ ಅಣ್ಣ. ಬಹಳ ಜನ ಟೀಕೆ ಮಾಡ್ತಾರೆ, 2004ರಲ್ಲಿ 59 ಸೀಟ್ ಗೆದ್ದಿತ್ತು ಜನತಾದಳ ಪಕ್ಷ. ಹೇಳ್ತಾರೆ ತುಂಬಾ ಜನ ಪಾಪ ಆಡಳಿತದಲ್ಲಿ ಇರ್ತಕ್ಕಂಥ ನಾಯಕರು, ಜನತಾದಳ ಪಕ್ಷ ಎಲ್ಲಿದೆ, ಜನತಾದಳ ಪಕ್ಷ ಮುಗ್ದೇ ಹೋಯ್ತು ಅಂತಾರೆ. ಜನತಾದಳ ಪಕ್ಷ ಎಲ್ಲಿದೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡ್ತಕ್ಕಂಥ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ತೋರಿಸ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ದೇನೆ. ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ನಾನೇನು ಬಂದಿದ್ದೇನಣ್ಣ, ಇವತ್ತು ಈ ಒಂದು ಸಭೆ ಕೇವಲ ಇಲ್ಲಿ ನಿಂತು ನಿಮ್ಮ ಜೊತೆ ಭಾಷಣ ಮಾಡಿ
ಒಂದು 3-4 ಗಂಟೆ ನಿಮ್ಮ ಜೊತೆ ಕಳೆದು ಹೋಗ್ತಕ್ಕಂಥ ಸಭಾ ಅಷ್ಟೇ ಅಲ್ಲ ಇದು. ಇವತ್ತು ನಿಖಿಲ್ ಕುಮಾರಸ್ವಾಮಿ ಒಂದು ದೃಢವಾದಂಥ ನಿರ್ಧಾರವನ್ನು ಮಾಡಿದ್ದಾನೆ. ನಿಮ್ಮ ಜೊತೆ ಇಲ್ಲಿ ಒಮ್ಮೆ ಅಲ್ಲ, 2 ಬಾರಿ ಅಲ್ಲ, 3 ಬಾರಿ ಅಲ್ಲ, ಇನ್ನೂ ಅನೇಕ ಬಾರಿ ಇವತ್ತು ಪ್ರತಿ ತಾಲೂಕುಗಳಿಗೆ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತೇನೆ. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳ ಸಲಹೆಗಳನ್ನ ಸ್ವೀಕಾರ ಮಾಡ್ತೇನೆ. ಮುಂಬರ್ತಕ್ಕಂಥ ZPTP ಚುನಾವಣೆ ಬಹಳ ಜನ ಆಕಾಂಕ್ಷಿತರಿರ್ತೀರಿ, ಆಸೆಯನ್ನ ಇಟ್ಕೊಂಡಿರ್ತೀರಿ, ನಾವು ಚುನಾವಣೆಗಳಲ್ಲಿ ನಿಲ್ಲಬೇಕು, ನಮ್ಮ ವ್ಯಾಪ್ತಿಯಲ್ಲಿ ನಾವು ಜನರ ಸೇವೆಯನ್ನ ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ಒಂದು ಮಾತನ್ನ ಹೇಳ್ತಾರಣ, ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ಕಳೆದ ಸಂಸತ್ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತೆ JDS ಇಬ್ರು ಕೂಡ ಒಂದು ಮಿತ್ರ ಪಕ್ಷವಾಗಿ ಸಂಸತ್ ಚುನಾವಣೆಯನ್ನ ಎದುರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ZPTP ಚುನಾವಣೆ ಇರ್ಬೋದು, ಶಾಸಕರ ಚುನಾವಣೆ ಇರ್ಬೋದು, ಇದು ಯಾವುದೇ ಚುನಾವಣೆಗಳಲ್ಲಿ ಇವತ್ತು ಇಲ್ಲಿಯವರೆಗೂ ನಾವು ಸ್ವತಂತ್ರವಾಗಿ ಪಕ್ಷ ಮೈತ್ರಿ ಶಾಶ್ವತವಾಗಿ ಮುಂದುವರಿಯುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಇವತ್ತು ಸವಾಲು ನಿಮ್ಮ ಮುಂದೆ ಜಾಸ್ತಿ ಇದೆ. ಇವತ್ತು ನೀವು ಸೀಟನ್ನು ತಗೊಳ್ಬೇಕು ಅಂತಕ್ಕಂಥದ್ದಾದ್ರೆ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳ ಮುಂಚೂಣಿಯಿಂದ ಇವತ್ತು ಹೇಳ್ತಕ್ಕಂಥದ್ದಾದ್ರೆ ನೀವು ZPTP ಚುನಾವಣೆಗಳೇನು ಎದುರಿಸ್ತೀರಿ, ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಪಂಚಾಯಿತಿಗಳಲ್ಲಿ, ನಿಮ್ಮ ನಿಮ್ಮ ವ್ಯಾಪ್ತಿಗಳಲ್ಲಿ ಜನರ ಜೊತೆ ಬೆರೀತಕ್ಕಂಥ ಕೆಲಸ ಆಗಬೇಕು. ನಾವು ಸರ್ವೆಯನ್ನ ಮಾಡಿಸಿದಂಥ ಸಂದರ್ಭದಲ್ಲಿ ಇವತ್ತು ಸರ್ವೆ ರಿಪೋರ್ಟ್ಗಳ ಮೂಲಕ ಇವತ್ತು ನಿಮ್ಮ ಹೆಸರು ಮುಂದೆ ಬಂದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳ ನೇತೃತ್ವದಲ್ಲಿ ಮತ್ತೆ ಕುತ್ಕೊಂಡು ನಿಮ್ಮ ಜೊತೆ ಬಂಧುಗಳು ಇವತ್ತಿನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನು ಕ್ಷೇತ್ರದ ಶಾಸಕರು, ಅನುಭವಿಗಳು, ಹಿರಿಯಕರು ಈಗ ತಾನೇ ನಿಮ್ಮನ್ನ ಉದ್ದೇಶಿಸಿ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಹುಲಿ ಇವತ್ತು ವೇದಿಕೆ ಮೇಲೆ ಗರ್ಜನೆ ಮಾಡದಂತೆ ಕಾಣ್ತು. ಅವ್ರು ನನ್ನ ಜೊತೆ ಗಾಡಿಯಲ್ಲಿ ಕೂತಾಗೆ ಹೇಳಿದ್ರು,